ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು MS ರೌಂಡ್ ರಾಡ್ 25 mm ಮೇಲೆ ಹಾರ್ಡ್ ಫೇಸಿಂಗ್ ಎಲೆಕ್ಟ್ರೋಡ್ ಬಳಸಿ ಹಾರ್ಡ್ ಸರ್ಫೇಸಿಂಗ್ ಪ್ರಾಕ್ಟೀಸ್ ಬಗ್ಗೆ ಕಲಿಯುತ್ತೇವೆ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ಗಟ್ಟಿಯಾಗುವ ಸರ್ಫೇಸ್ ಅನ್ನು ತಯಾರಿಸುವುದು, ವರ್ಕ್ ಪೀಸ್ನ ಡಿಸೈರ್ಡ್ ಪ್ರಾಪರ್ಟೀಸ್ ಅಥವಾ ಡೈಮೆನ್ಷನ್ಸ್ಗಳನ್ನು ಅಪ್ಲೈ ಮಾಡುವುದು, ಸರ್ಫೇಸ್ ಅನ್ನು ಸವೆತಕ್ಕೆ ಹೆಚ್ಚು ನಿರೋಧಕವಾಗಿಸುವುದು, SMAW ವೆಲ್ಡಿಂಗ್ ಮೂಲಕ ಗಟ್ಟಿಯಾದ ಸರ್ಫೇಸ್ ಅನ್ನು ಅಪ್ಲೈ ಮಾಡುವುದು. ವೆಲ್ಡಿಂಗ್ ಪ್ರಾಸೆಸ್ಗೆ ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪಿನ್ ಹ್ಯಾಮರ್, ಬ್ಲೇಡ್ ಇರುವ ಹ್ಯಾಕ್ಸಾ ಫ್ರೇಮ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಚಿಪ್ಪಿಂಗ್ ಹ್ಯಾಮರ್, ಸೇಫ್ಟಿ ಕ್ಲೋದಿಂಗ್, ಗ್ಲೌಸ್, PPE ಕಿಟ್, electrode, steel wire brush, SMAW welding machine. ನಾವೀಗ ಹಾರ್ಡ್ ಸರ್ಫೇಸಿಂಗ್ ಪ್ರಾಕ್ಟೀಸ್ ಸ್ಟೆಪ್ಸ್ಗಳ ಪ್ರಮುಖ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ ಅನ್ನು ಕಲಿಯೋಣ. ಜಾಬ್ನ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. MS ರೌಂಡ್ನ ಸುತ್ತಳತೆಯನ್ನು 4 ಪಾಯಿಂಟ್ಸ್ಗಳಾಗಿ ವಿಂಗಡಿಸಿ. 4 ಬಿಂದುಗಳಿಂದ ರೇಖೆಗಳನ್ನು ಎಳೆಯಿರಿ ಮತ್ತು ಪಂಚ್ ಮಾಡಿ. ಪಂಚ್ ಮಾಡಿದ MS ರೌಂಡ್ ಬಾರ್ ಅನ್ನು ಎರಡೂ ತುದಿಗಳಲ್ಲಿ V ಬ್ಲಾಕ್ಗಳ ಮೇಲೆ ಹಾರಿಜಾಂಟಲ್ ಆಗಿ ಇರಿಸಿ. ಎಲೆಕ್ಟ್ರಾಡ್ LH7461 ಅಥವಾ ಸ್ಟೆನೈಟಿಕ್ ಮೆಗ್ನೀಷಿಯಂ ಸ್ಟೀಲ್ ಅನ್ನು ಆಯ್ಕೆ ಮಾಡಿ. ಆರ್ಕ್ ವೆಲ್ಡಿಂಗ್ ಗಾಗಿ 90 ರಿಂದ 120 ಆಂಪ್ಸ್ಗೆ ಸೆಟ್ ಮಾಡಿ. ಅಗತ್ಯವಿರುವ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. MS ರಾಡ್ನ ದುರಸ್ತಿ ಮತ್ತು ನಿರ್ವಹಣೆಯ ಕಾರ್ಯವಿಧಾನವನ್ನು ನಾವೀಗ ಕಲಿಯೋಣ. ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರಾಸೆಸ್ ಪ್ರಾರಂಭಿಸಿ. ಆಂಪ್ರೇಜ್ ಅನ್ನು ಸೆಟ್ ಮಾಡಿ. ಇದರಿಂದ ಆರ್ಕ್ ಅನ್ನು ಮೇಂಟೈನ್ ಮಾಡಲು ಸಾಕಷ್ಟು ಶಾಖ ಸಿಗುತ್ತದೆ. ಹೆಚ್ಚಿನ ಶಾಖವು ಅತಿಯಾದ ದುರ್ಬಲತೆಗೆ ಕಾರಣವಾಗುತ್ತದೆ. ಮೀಡಿಯಂ ಉದ್ದವಿರುವ ಆರ್ಕ್ ಅನ್ನು ಹಿಡಿದುಕೊಳ್ಳಿ ಮತ್ತು ನೇರವಾಗಿ ಬಳಸಿ. ಪಾಯಿಂಟ್ 1 ರಿಂದ ಅಕ್ಷಕ್ಕೆ ಸಮಾನಾಂತರವಾಗಿ ಒಂದು ಬದಿಯಲ್ಲಿ ಮೊದಲ ಸಣ್ಣ ಬೀಡ್ ಡೆಪಾಸಿಟ್ ಮಾಡಿ. ಪಾಯಿಂಟ್ 1 ರಿಂದ ಅಕ್ಷಕ್ಕೆ ಸಮಾನಾಂತರವಾಗಿ ಒಂದು ಬದಿಯಲ್ಲಿ ಮೊದಲ ಸಣ್ಣ ಬೀಡ್ ಡೆಪಾಸಿಟ್ ಮಾಡಿ. ಬಾರ್ ಅನ್ನು ತಿರುಗಿಸಿ, ಸ್ಲ್ಯಾಗ್ ಅನ್ನು ಚಿಪ್ ಮಾಡಿ ಮತ್ತು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಮರಳು, ಸ್ಲ್ಯಾಗ್ ಲೈಮ್ ಅಥವಾ ಬೂದಿಯಲ್ಲಿ ನಿಧಾನವಾಗಿ ತಣ್ಣಗಾಗಿಸಿ. ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ನಾವೀಗ ಹಾರ್ಡ್ ಫೇಸಿಂಗ್ ಎಲೆಕ್ಟ್ರಾಡ್ಸ್ ಬಳಸಿಕೊಂಡು MS ರೌಂಡ್ ರಾಡ್ 25 mm ಮೇಲೆ
ಹಾರ್ಡ್ ಸರ್ಫೇಸ್ ಪ್ರಾಕ್ಟೀಸ್ನ ಎಚ್ಚರಿಕೆ ಕ್ರಮ ಮತ್ತು ತಪಾಸಣೆಯ ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಈ ಎಲೆಕ್ಟ್ರಾಡ್ಸ್ನ ಡೆಪಾಸಿಟ್ಸ್ ತುಂಬಾ ಕಠಿಣವಾಗಿರುತ್ತದೆ, ಆದರೆ ಗಟ್ಟಿಯಾಗಿರುವುದಿಲ್ಲ. ಈ ಗುಣವೇ ಹಾರ್ಡ್ ಫೇಸಿಂಗ್ ಮೆಟೀರಿಯಲ್ ಅನ್ನು ಗಟ್ಟಿಯಾಗಿಸುವಂತೆ ತೋರುತ್ತದೆ, ಆದರೆ ಅದರ ಕೆಳಗಿರುವ ವಸ್ತುವನ್ನು ಮೃದುಗೊಳಿಸಿದ ಸ್ಥಿತಿಯಲ್ಲಿ ಬಿಡುತ್ತದೆ. ಆದ್ದರಿಂದ ಕ್ರ್ಯಾಕಿಂಗ್ ಸಾಮಾನ್ಯವಾಗಿ ಒಂದು ದೊಡ್ಡ ಸಮಸ್ಯೆ ಅಲ್ಲ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಅನ್ಇವನ್ ಬೀಡ್, excess reinforcement, cracks. ಈ ಪಾಠದಲ್ಲಿ ನಾವು ಏನು ಕಲಿತೇವೆಂದರೆ, ಗಟ್ಟಿಯಾಗಲು ಸರ್ಫೇಸ್ ಅನ್ನು ತಯಾರಿಸುವುದು, ವರ್ಕ್ ಪೀಸಿನ ಡಿಸೈರ್ಡ್ ಪ್ರಾಪರ್ಟೀಸ್ ಅಥವಾ ಡೈಮೆನ್ಷನ್ಸ್ಗಳನ್ನು ಅಪ್ಲೈ ಮಾಡುವುದು, ಸರ್ಫೇಸ್ ಅನ್ನು ಸವೇತಕ್ಕೆ ಹೆಚ್ಚು ನಿರೋಧನವಾಗಿಸುವುದು, SMAW ವೆಲ್ಡಿಂಗ್ ಮೂಲಕ ಗಟ್ಟಿಯಾದ ಸರ್ಫೇಸ್ ಅನ್ನು ಅಪ್ಲೈ ಮಾಡುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.